ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸಿದಂತಹ ಗ್ರಂಥಾಲಯ ಇದೀಗ ಅನಾಥವಾಗಿದೆ. ಎಸ್, 2 ತಿಂಗಳು ಕಳೆದರೂ ಕೂಡ ಇಲ್ಲಿ ವಿದ್ಯಾರ್ಜನೆಗೆ ಇಲ್ಲ ಮುಕ್ತ ಅವಕಾಶ. ಜ್ಞಾನ ದೇಗುಲವನ್ನ ಮೇಲ್ವಿಚಾರಣೆ ಮಾಡೋಕೆ ಯಾರೂ ಕೂಡ ಇಲ್ಲ. ಸುಮಾರು 1,80,00,000 ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಗ್ರಂಥಾಲಯ ಇದು. ಬೆಂಗಳೂರು ಗ್ರಾಮಾಂತರ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕರು ಯಾರೂ ಕೂಡ ಇಲ್ಲ. ಕೇವಲ ಉದ್ಘಾಟನೆಗೆ ಮಾತ್ರ ನಿಮ್ಮ ಹಿತಾಸಕ್ತಿ ಸೀಮಿತ ಆಗೋಯ್ತಾ ಅಂತ ಜನರ, ವಿದ್ಯಾರ್ಥಿಗಳ ಹಿತಾಸಕ್ತಿ ಹಾಗಿದ್ರೆ ಬೇಡವಾ? ಸಚಿವ KH ಮುನಿಯಪ್ಪನವರೇ ಗ್ರಂಥಾಲಯ ವಿಚಾರವಾಗಿ ಮೌನವಾಗಿದ್ದೀರಲ್ಲ ಯಾಕೆ ಅಂತ ಜನರು ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಹೇಳ್ಕೊಳ್ಳೋದಕ್ಕೆ ಜಿಲ್ಲಾ ಮಟ್ಟದ ಗ್ರಂಥಾಲಯ ಇದು. ಆದರೆ ಏನು ಉದ್ಘಾಟನೆ ಭಾಗ್ಯ ಕಂಡು ಸುಮಾರು 2 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಎಲ್ಲೂ ಕೂಡ ಏನೋ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ರೀತಿಯ ಸೌಲಭ್ಯವನ್ನು ಸಿಗ್ತಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಏನೋ ನೋವಿನ ಸಂಗತಿ. ಅದರಲ್ಲೂ ಬಹುಮುಖ್ಯವಾಗಿ ನಾವೇನು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇದರಲ್ಲಿ ಏನು ದೇವನಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಈ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳೇ ಬಂದು ಅವರ ಅಮೃತಾಸ್ತ್ರಗಳಿಂದ ಉದ್ಘಾಟನೆ ಮಾಡಿ ಅವ್ರಿಗೆ ಏನು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಚಾಲನೆಯನ್ನು ಕೊಟ್ಟು ಬಹುತೇಕ ಸುಮಾರು 2 ತಿಂಗಳಾದರೂ ಇದುವರೆಗೂ ಕೂಡ ಯಾವ ಏನು ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಎಲ್ಲೂ ಕೂಡ ಅವಕಾಶನ ಸಿಗದೇ ಇರತಕ್ಕಂಥದ್ದು. ಜೊತೆಲಿ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ನಾವೇನು ದೃಶ್ಯಗಳು ಕೂಡ ಗಮನಿಸ್ಬೋದು. ಒಂದು ಕಡೆ ಅಂದರೆ 2 ಫ್ಲೋರ್ನ ಮಾಡಿ ಇದಾಗಿರ್ತಕ್ಕಂಥದ್ದು. ಅದರಲ್ಲೂ 1,80,00,000 ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಗ್ರಂಥಾಲಯವನ್ನು ಗ್ರೌಂಡ್ ಫ್ಲೋರ್ನಲ್ಲಿ ನ್ಯೂಸ್ ಪೇಪರು ಪುಸ್ತಕಗಳಿಗೆ ಅಂತೇಳಿ ಸೀಮಿತ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಫಸ್ಟ್ ಫ್ಲೋರ್ ಏನಿದೆ, ಮೊದಲನೇ ಮಹಡಿ ಏನಿದೆ, ಅದನ್ನು ಡಿಜಿಟಲ್ ಗ್ರಂಥಾಲಯನ ಮಾಡಬೇಕಂತೇಳಿ ಎಲ್ಲದಕ್ಕೂ ಸಕಲ ಸಿದ್ಧತೆಯನ್ನು ಒಳಗಡೆ ಮಾಡಲಾಗಿದೆ. ಜೊತೆಲಿ ಮೇಲಿರ್ತಕ್ಕಂಥ 2ನೇ ಫ್ಲೋರ್ನಲ್ಲಿ 2ನೇ ಮಹಡಿಯಲ್ಲಿ ನಮ್ಮ ಉಪನಿರ್ದೇಶಕರ ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಬೇಕಂತೇಳಿ ಎಲ್ಲ ಸಿದ್ಧತೆಗಳು ಆದರೂ ಕೂಡ ಇದುವರೆಗೂ ಕೂಡ ಎಲ್ಲೂ ಕೂಡ ಅಂದರೆ ಜನಗಳಿಗೆ ಎಲ್ಲೂ ಕೂಡ ಸೌಲಭ್ಯ ಸಿಗ್ತಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ನೋವಿನ ಸಂಗತಿ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಾರ್ವಜನಿಕರು ಅಂದರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು, ಅವ್ರನ್ನೇ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅಮ್ಮ ನಮಸ್ತೆ. ಇಲ್ಲಿ ಗ್ರಂಥಾಲಯ ಓಪನ್ ಆಗಿದೆ, ಸುಮಾರು ಉದ್ಘಾಟನೆ ಆಗಿ 2 ತಿಂಗಳಾಗಿದೆ ಅಂತ ಇದೆ. ಸೊ ಏನಾಗ್ತಿದೆ ಅಮ್ಮ? ಇಲ್ಲಿ ಯಾರಾದರೂ ಮಕ್ಕಳು ಬರ್ತಿದ್ದೀರಾ ಅಥವಾ ಏನಾದರೂ ಸಿಬ್ಬಂದಿ ಯಾರಾದರೂ ಬರ್ತಾ ಇದ್ರು ಅಂತ ನೋಡಿದ್ದೀರಾ? ಹೇಗೆ? ಹೌದು, 2 ತಿಂಗಳಾಗಿದೆ ಓಪನ್ ಆಗಿ. 2 ತಿಂಗಳಿಂದ ಓಪನ್ ಆಗಿದೆ. ಬಟ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ತುಂಬ ವಿದ್ಯಾರ್ಥಿಗಳು ಬರ್ತಾರೆ. ಆದರೆ ಇಲ್ಲಿ ಸೌಲಭ್ಯ ಏನಿಲ್ಲ. ಇದು ಓಪನಿಂಗೇ ಇಲ್ಲ, ಒಳಗಡೆ ಬುಕ್ಸ್ ಇಲ್ಲ, ಏನೂ ಇಲ್ಲ, ಓಪನ್ನೇ ಇಲ್ಲ. ಅದು ವಿದ್ಯಾರ್ಥಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದರೆ 2 ತಿಂಗಳಿಂದ ಅದು ಓಪನ್ ಆಗಿ 2 ತಿಂಗಳಾಗಿದೆ, ಬಟ್ ಓಪನಿಂಗ್ ಮಾಡಿಲ್ಲ ಅದನ್ನು. ಅಲ್ಲ, ಇದ್ರಿ ಈ ಸಿಬ್ಬಂದಿ ಸುತ್ತಮುತ್ತ ಸುಮಾರು ಕೃಷ್ಣ ಕಾಲೇಜ್ ಇದೆ, ಸುಮಾರು ಕಾಲೇಜುಗಳು ಸುತ್ತಮುತ್ತ ಇದೆ. ಎಲ್ರಿಗೂ ಅನುಕೂಲ ನಿಟ್ಟಿನಲ್ಲಿ ಸುಮಾರು ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಎಲ್ಲೋ ಒಂದು ಕಡೆ ಓಪನ್ ಆದರೂ ಕೂಡ ಉದ್ಘಾಟನೆ ಮಾಡಿದ್ರು ಕೂಡ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಿಲ್ಲ ನನಗೆ ಈ ರೀತಿ ಆಗ್ತಕ್ಕಂಥದ್ದು ಎಷ್ಟು ಸರಿ? ಏನು ಅನಿಸುತ್ತೆ ನಿಮಗೆ? ಅಧಿಕಾರಿಗಳು ಸ್ವಲ್ಪ ಸವಲತ್ತು ಮಾಡಬೇಕು ಮಕ್ಕಳಿಗೆ. ಯಾಕಂದರೆ ಮಕ್ಕಳು ತುಂಬ ಇದು ನೋಡಿ, ಬೋರ್ಡ್ ನೋಡಿ ತುಂಬ ಜನ ಬರ್ತಾ ಇದ್ದಾರೆ. ಬಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೊಡ್ಡವ್ರು ಅಧಿಕಾರಿಗಳು ನೋಡಿ ಸ್ವಲ್ಪ ಓಪನ್ ಮಾಡಬೇಕಾಗಿದೆ. ಬುಕ್ಸ್ಗಳು ನೋಡಬೇಕು, ಬುಕ್ಸ್ಗಳು ಕೊಡಿ. ಎಲ್ಲ ಮಾಡಿದ್ರೆ ಸವಲತ್ತು, ಮಕ್ಕಳು ಓದ್ತಾರೆ, ಬಡವ್ರ ಮಕ್ಕಳಿದ್ದಾರೆ. ಸವಲತ್ತು ಮಾಡಿ ಕೊಟ್ಟರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ. ವಿದ್ಯಾಭ್ಯಾಸ ಇವಾಗ ಬೇಕಾಗಿರೋದು. ವಿದ್ಯಾಭ್ಯಾಸಕ್ಕೋಸ್ಕರ ಓಪನ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡದೆ ಲಾಕ್ ಮಾಡಿ ಇಟ್ಟರೆ ಯಾರು ಬರ್ತಾರೆ? ಯಾರು ದುಂದು ವೆಚ್ಚ ಮಾಡ್ತಕ್ಕಂಥ ಎಷ್ಟು? ಹೌದು, ಖರ್ಚು ಮಾಡಿದ್ರೆ ಬಟ್ ವಿದ್ಯಾರ್ಥಿಗಳು ಓದ್ತಾ ಇಲ್ವೇ? ಏನು ಪ್ರಯೋಜನ? ಓಪನ್ ಮಾಡಿ ಪ್ರಯೋಜನನೇ ಇಲ್ಲ. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇಷ್ಟು ವೆಚ್ಚದಲ್ಲಿ ನಿರ್ಮಾಣ ಆದರೂ ಕೂಡ ಸಕಲ ಸವಲತ್ತುಗಳು ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗಾಗಿರ್ಬೋದು, ಸ್ಥಳೀಯರಿಗಾಗಿರ್ಬೋದು, ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಎಲ್ಲೂ ಕೂಡ ಸವಲತ್ತುಗಳು ಸಿಗ್ತಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ ಆಗಿರ್ಬೋದು. ಇನ್ನಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ವರ್ಗ ಏನಾದರೂ ಇದನ್ನು ಉದ್ಘಾಟನೆ ಭಾಗ್ಯವನ್ನು ಕಲ್ಪಿಸ್ತಾರಾ, ಅಥವಾ ಹೀಗೆ ಮಂದಗತಿಯಲ್ಲಿ ದಪ್ಪ ಚರ್ಮದ ಅಧಿಕಾರಿಗಳ ರೀತಿಯಲ್ಲೇ ಹಾಗೆ ಇಟ್ಕೊಂಡು ಮುಂದುವರಿಸ್ತಾರ ಅಂತಕ್ಕಂಥದ್ದು ಸದ್ಯ ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ.